ಹಾಸನದಲ್ಲಿ ಜೆಡಿಎಸ್ ಸದಸ್ಯರ ಮೇಲೆ ಬಿಜೆಪಿ ಮುಖಂಡರ ಅಟ್ಯಾಕ್. ಒಂದೆಡೆ ರಾಜ್ಯದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಇದ್ರೆ, ಇತ್ತ ಹಾಸನ ತಾಲೂಕಿನ ಕಸಬಾ ಹೋಬಳಿ ತಣ್ಣೀರು ಹಳ್ಳದ ಸಹಕಾರ ಸಂಘದ ಚುನಾವಣೆಗೆ ಎಂದು ನಾಮಪತ್ರ ಸಲ್ಲಿಸಲು ಕಾರಿನಲ್ಲಿ ಹಾಸನಕ್ಕೆ ಬರುತ್ತಿದ್ದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿಗಳನ್ನು ಟಾರ್ಗೆಟ್ ಮಾಡಿ ಬಿಜೆಪಿ ಮುಖಂಡನೋರ್ವ ಉದ್ದೂರು ಸರ್ಕಲ್ನಲ್ಲಿ ತನ್ನ ಪಟಾಲಂನೊಂದಿಗೆ ಕಾರಿಗೆ ಗುದ್ದಿ ಅಪಘಾತವನ್ನುಂಟು ಮಾಡಿ ನಾಮಪತ್ರ ಸಲ್ಲಿಸಲು ತೆರಳುವುದನ್ನು ತಪ್ಪಿಸುವ ಯತ್ನ ನಡೆಸಲಾಗಿದೆ ಎಂದು ಜೆಡಿಎಸ್ ಮುಖಂಡರು ಆರೋಪಿಸಿದ್ದಾರೆ. ನಮ್ಮದು ಈಗ ಮೊನ್ನೆ ಒಂದು 10 ಡೇಸಲ್ಲಿ ಚುನಾವಣೆ ಕೃಷಿ ಸಹಕಾರ ಬ್ಯಾಂಕ್ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ನಾವು ಡೈರೆಕ್ಟ್ರು 6 ಜನ ನಾವು ಮೆಂಬರ್ ಗೆದ್ದು ಚುನಾವಣೆ ಗೆದ್ದಾದಮೇಲೆ ಅಧ್ಯಕ್ಷ ಎಲೆಕ್ಷನ್ನು ಈ ದಿನ ಇಟ್ಕೊಂಡಿದ್ವಿ. 20ನೇ ತಾರೀಕು ಅಧ್ಯಕ್ಷ ಚುನಾವಣೆ ಇತ್ತು. ಅದ್ರ ಪ್ರಯುಕ್ತ ಎಲ್ಲ ಮೆಂಬರ್ಸ್ಗಳು ನಾವು ಆ ದೇವಸ್ಥಾನಕ್ಕೆ ಹೋಗಿ ಬರೋಣ, ಒಂದು 4 ದಿವಸ ಟ್ರಿಪ್ ಹೋಗೋಣ ಅಂತ ಎಲ್ಲ ಒಟ್ಟಿಗೆ ಹೋಗಿ ನಾವು ಬರಬೇಕಾದ್ರೆ ಚೆನ್ನಕೇಶ್ ದೇವಸ್ಥಾನ ಮುಗಿಸ್ಕೊಂಡು ಬೇಲೂರು ಕಡೆಯಿಂದ ಬರ್ತಿರ್ಬೇಕಾದ್ರೆ ಇಲ್ಲಿ ಉದ್ದೂರು ರೋಡು ಹತ್ತತ್ರ ಉಡುಪಿ ಹೋಟ್ಲಿದೆ. ಆ ಉಡುಪಿ ಹೋಟ್ಲು ಸ್ವಲ್ಪ ಮುಂದೆ ಅಲ್ಲಿ ಬರಬೇಕಾದ್ರೆ ಉದ್ದೂರು ಕೃಷಿಯವ್ರ ಕಾರು ಮತ್ತೊಂದು 50 ಜನ ನಿಂತ್ಕೊಂಡಿದ್ರು ರೋಡಲ್ಲಿ. ನಾವು ನಿಂತಿದ್ದಲ್ಲಿ ನಮ್ಮ ಪಟ್ಟಿನ ಮುಂದೆ ಬರ್ತೇವೆ, ನಾವು ಹೋಗ್ತಿದ್ವಿ. ನಾವೇನು ಯಾರನ್ನೂ ನೋಡೋಕ್ಕೆ ಹೋಗಿರಲಿಲ್ಲ. ಅವರು ಏಕೈಕಿನೇ ಬೇಕು ಅಂತಲೇ ಅಲ್ಲೇ ಮಾಡಲೇಬೇಕು ಅಂತಲೇ ಅವರು ಬಂದು ನಮ್ಮ ಗಾಡಿಗೆ ಏಕೈಕಿ ಬಂದು ಗುದ್ದಿದಾಗ ಅಲ್ಲೇ ಮಾಡಬೇಕು ಅಂತಲೂ ಸಹಿತ ಮಚ್ಚು ಕತ್ತಿ ಎಲ್ಲ ಇಟ್ಕೊಂಡು ಹುಡುಗರುಗಳು ಬೈಕಲ್ಲಿ ನಿಂತಿದ್ರು. ನಾವು ಅದನ್ನು ನೋಡಿಬಿಟ್ಟು ನಾವು ನಿಲ್ಲಿಸಿ ಸರಿಯಾಗಲ್ಲ ಅಂತೇಳಿ ಗಾಡಿ ನಾವು ಪಾಸ್ ಮಾಡಿಕೆ ಬಂದೇ ಬಿಟ್ವಿ. ಗಾಡಿಗೆಲ್ಲ ಟಚ್ ಆಯಿತು. ಎಲ್ಲ ಮೆಂಬರ್ಸ್ಗಳು ಡೈರೆಕ್ಟರ್ ಎಲ್ಲರೂ ಇದು ಮಾಡ್ಕೊಂಡು ಸ್ವಲ್ಪ ಭಯಭೀತರಾದರು. ಹಂಗಾಗಿ ನಾವು MLA ಹತ್ರ ಮನೆ ಹತ್ರ ಎಲ್ಲ ಬಂದ್ವಿ. ಚುನಾವಣೆ ಇದ್ದ ಪ್ರಯುಕ್ತ ನಾವು ಗಾಡಿಯಲ್ಲಿ ನಿಲ್ಸೋಕ್ಕೆ ಹೋಗಲಿಲ್ಲ. ಇದು ಉದ್ದೇಶಪೂರ್ವಕವಾಗಿಯೇ ಬೇಕು ಅಂತಲೇ ಇದು ಮಾಡಿರೋಂಥದ್ದು. ಕಂಪ್ಲೇಂಟ್ ನಾವು ಈಗ ಮಾಡ್ತೀವಿ ಸರ್. ಈಗ ಎಲ್ಲ ಬಂದಿದ್ವಿ, ಎಲ್ಲ ಒಟ್ಟಿಗೆ ಇದು ಮಾಡಿದ್ವಿ. ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಮುಗಿಸ್ಕೊಂಡು ಹೋಗಿ ನಾವು ಮಾಡೋಣ ಅಂತ ಸುಮ್ಮನೆ. ನಾವು ಬೇಲೂರು ರಸ್ತೆಯಿಂದ ನಾವು 7 ಜನ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಇಲ್ಲಿ ಬೇಲೂರು ರೋಡಲ್ಲಿ ರಿಂಗ್ ರಸ್ತೆಯಿಂದ ಒಂಚೂರು ಹಿಂದೆ ಉದ್ದೂರು ಪುರುಷ ಅವ್ರ ಕಾರು ಬಂದು 50 ಜನ ಹುಡುಗರು ಇದ್ದರು ರೋಡಲ್ಲಿ. ಅವರು ಉದ್ದೂರು ಪುರುಷ ಅವ್ರ ಕಾರು ಬಂದು ನಮ್ಮ ಕಾರಿಗೆ ಬೈಕ್ ಹೋಗುವಂತ ಏಕಾಏಕಿ ಬರ್ತಾ ಇದ್ದಿದ್ದ ಗಾಡಿಗೆ ಆಪೋಸಿಟ್ಟು ಗುದ್ದಿದ್ದು. ಗಾಡಿಗೆ ಬಂದು ಗಾಡಿ ತುಂಬ ಏಟಾಗಿದೆ. ಗಾಡಿಗೂ ಏಟಾಗಿದೆ, ನಮಗೂ ತುಂಬ ಇದಾಗಿದೆ. ನಾವು 4 ದಿವಸ ಇದು ಅಂತ ಹೋಗಿದ್ವಿ. ಬರಬೇಕಾದ್ರೆ ಇಲ್ಲೇ ನಮ್ಮೂರ ಹತ್ರನೇ ಉದ್ದೂರ ಹತ್ರ ಬರಬೇಕಾದ್ರೆ ಡೈರೆಕ್ಟ್ ಬಂದಾಗ ಕಾರ್ ಅಡ್ಡ ಬಂದೇ ಬಿಡ್ತು. ಇವ್ರು ಪಾಪ ಡ್ರೈವರು ಈ ಕಡೆ ತೆಗಿನಿಲ್ಲ ಅಂದಿದ್ರೆ ನಾವು ಇವತ್ತಿಲ್ಲ. ಫಿಲಮಲ್ಲಿ ನೋಡ್ದಂಗೆ ಆಯ್ತು ಇದು ಸ್ಟೋರಿ. ಆ ಥರ ಆಗೋಯ್ತು. ಹಿಂದೆ ಹೋಗಿ ಅವ್ರು ನೋಡಿದ್ರೆ 10-20 ಜನ ಇಳ್ಕೊಂಡ್ರು. ನಾವು ಇಳಿಸ್ನಿಲ್ಲ. ವಾಪಸ್ಸು ನಾವು ಡೈರೆಕ್ಟ್ ಇಲ್ಲಿಗೆ ಬಂದುಬಿಟ್ವಿ. MLA ಮನೆಗೆ ಬಂದ್ವಿ. ಭಾರಿ ಅವ್ರು ಯಾರಪ್ಪ ಅವ್ರು ಕೃಷಿ ಅಂತೆ, ಅವರು ಏನು ಆ ಥರ ಎಲ್ಲ ಮಾಡಿಬಿಟ್ರೆ ಹಂಗೆ ಈ ಥರ ಎಲ್ಲ ಇಷ್ಟು ಎಲ್ಲ ಜೀವ ಬೆದರಿಕೆ ಎಲ್ಲ ಆಗ್ತಾರಲ್ಲ, ಭಯ ಆಗೋಯ್ತು ನಮಗೆ. ನಾವು ಇದಲ್ವಾ ಗೆದ್ದಿದ್ದೀವಲ್ಲ, ಅಲ್ಲಿ ಬಂದಿದ್ವಿ. ಹಂಗಾಗಿ ವೋಟಿಂಗ್ ಇತ್ತು, ವೋಟಿಂಗ್ ಆಗಿ ಬರ್ತಾಯಿದ್ವಿ. ಅದಕ್ಕೆ ನಮ್ಮನ್ನ ಹತ್ರ ಇದು ಮಾಡಿದ್ದಾರೆ. ಗಾಡೀಲಿ ಬರಬೇಕಾದ್ರೆ ನಮ್ಮನ್ನ ಅಟ್ಯಾಕ್ ಮಾಡಿದ್ದು ನಿಜ. ಸ್ವಲ್ಪ ಯಾಮಾರಿದ್ರು ನಾವು ಸ್ಪಾಟ್ ಆಗ್ತಾಯಿದ್ದು. ಅಷ್ಟು ಓವರ್ಟ್ಯಾಕ್ ಮಾಡಿ ಒಂದು ಬೈಕ್ ಅಡ್ಡ ಬಂತು. ಮತ್ತು ತುಂಬ ಜನ ಇಳಿದ್ರು. ಆದರೆ ನಾವು ಗಾಡಿ ನಿಲ್ಲಿಸ್ತಾ ನಾವು ವಾಪಸ್ ಬಂತು. ಗಾಡಿ ನಂಬರ್ ನನಗೆ ಗೊತ್ತಾಗಲಿಲ್ಲ ಸರ್. ನಾವು ಇಳಿಲೇ ಇಲ್ಲ. ಮತ್ತೆ ಅಲ್ಲಿಂದ ವಾಪಸ್ ಹಂಗೆ ಗಾಡಿ ಏಟಾದ್ರೂ ಅದೇ ಥರ ಸುಮಾರು ಒಂದು 5-6 ಜನ ಮೇಲೆ ಇದ್ರು. ಒಂದು ಬೈಕ್ ಬೇರೆ ಅಡ್ಡ ಬಂತು. ಅವ್ರ ಕಾರ್ ಬೇರೆ ಅಟ್ಯಾಕ್ ಮಾಡಿದರು. ನಮಗೆ ತೊಂದರೆ ಕೊಡಬೇಕು ಅಂತಲೇ ಅವರು ಮಾತಾಡ್ಕೊಂಡು ಎಲ್ಲ ಬಂದಿದ್ದಾರೆ. ನಾವಂದ್ರೆ ಗಾಡಿ ನಿಲ್ಲಿಸಿದ್ರೆ ನಾವು ಇವತ್ತು ಏನಾಗ್ತಾಯಿದ್ವೋ ಗೊತ್ತಿಲ್ಲ. ಗಾಡಿ ನಿಲ್ಲಿಸ್ತಿಲ್ಲ, ಸ್ಪಾಟಾಗಿ ಬಂದು ಫಾಸ್ಟಲ್ಲಿ. ಇದು ಸೊಸೈಟಿ ಎಲೆಕ್ಷನ್ ಆಗಿತ್ತು, ನಾವು ಗೆದ್ದಿದ್ವಿ. ಇವತ್ತು ಮಧ್ಯಾಹ್ನ ಚುನಾವಣೆ ಇರೋ ಕಾರಣ ನಾವು ಇವರೆಲ್ಲ ಮೆಂಬರ್ಗಳೆಲ್ಲ ಸೇರಿ ಚೆನ್ನಕೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರ್ತಾಯಿದ್ವಿ. ಆಗ ನಾವು ಎಲೆಕ್ಷನ್ ಕಾರಣ ಬರಬೇಕಾದ್ರೆ ಉದ್ದೂರು ಗೇಟಿಂದ ಒಂದು ಸ್ವಲ್ಪ ಹಿಂದೆ, ರಿಂಗ್ ರೋಡ್ ಒಂದು ಸ್ವಲ್ಪ ಹಿಂದೆ, ಅಲ್ಲಿ ಇನೋವಾ ಕಾರು ಪುರುಷಿ ಅವ್ರದ್ದೇ ಕಾರು ಅಡ್ಡ ಬಂದ್ಬಿಟ್ಟು ಅವರು ಬೇಕು ಅಂತಲೇ ಪುರುಷಿ ಅವರೇ ಲೆಫ್ಟಲ್ಲಿ ಕೂತಿದ್ರು. ನಾನು ನೋಡಿದ್ದೀನಿ. ಉದ್ದೇಶಪೂರ್ವಕವಾಗಿ ಮಾಡಿರೋದಿದು. ಅವರು ನಾನು ನೇರವಾಗಿ ನೋಡಿದ್ದೀನಿ. ಅವ್ರು ಇಳಿದಿದ್ದು ನಾನು ನೋಡಿದೆ. ಕೊನೆಗೆ ಆಕ್ಸಿಡೆಂಟ್ ಆದಮೇಲೆ ಬೇಕು ಅಂತಲೇ ಮಾಡಿಸಿದ್ದು. ಅದ್ರ ಜೊತೆ ಇನ್ನೂ ಒಂದು 50 ಹುಡುಗರು ಇದ್ದರು. ಅವರೆಲ್ಲ ಹಿಂದೆ ಓಡಿ ಬಂದರು. ಅಷ್ಟೊಂದು ಏನೋ ದೇವರ ಇಚ್ಛೆಯಿಂದ ನಮಗೇನೂ ಆಗಿಲ್ಲ. ನಾವು ಸೀದಾ ಬಂದಿದ್ದೀವಿ. ಏನೋ ಈ ಥರ ಕೃತ್ಯ ಆದರೆ ಏನು ಮಾಡೋದು? ಅವರು ಮಾಜಿ MLA ಏನೋ ಮಾಡಿದ್ದಾರೆ ಅಂತೇಳ್ಬಿಟ್ಟು ಈ ಥರ ನಮಗೇನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರ ಆಗಾರ ನಮಗೆ? ಈ ಥರ ಎಲ್ಲ ಮಾಡಿದ್ರೆ ನಾವು ಯಾರು ನಮ್ಮ ಮೆಂಬರ್ಸ್ಗಳೆಲ್ಲ ಇದ್ವಿ. ನಾವು
ಅವ್ರ ಕಡೆ ಯಾರಿದ್ರು ನಾನು ಪುರುಷಿನೇ ನೇರವಾಗಿ ನೋಡಿದ್ದೀನಿ, ಬೇರೆ ಅವ್ರು ಯಾರಿದ್ರು ಅಂತ ಗೊತ್ತಿಲ್ಲ. ಅದು ಈ ಪುರುಷ ಅವ್ರ ಕಾರೇ ನಾನು ನೋಡಿದ್ದೀನಿ, ಇನೋವಾ ಕಾರು, ಗ್ರೇ ಕಲರ್ ಇನೋವಾ ಕಾರು.